ರಾತ್ರಿ ಹಗಲು ಇಲ್ಲದೆ ಕಾಲಲ್ಲಿ ಚಪ್ಪಲಿ ಸಹ ಇಲ್ಲದೆ ಅಲ್ಲೆಲ್ಲಿ ಹೋಗ್ಬಿಟ್ಟಿದ್ದು ಪ್ರಚಾರ ಮಾಡಿರ್ತಾರೆ. ಪ್ರಚಾರ ಮಾಡಿ ಏನು ಈ ಅಸ್ಪರ್ಶೆ ಅನ್ನೋದು ಜಾತಿ ಬಗ್ಗೆ, ಈ ಅವಾಗಿನ ಕಷ್ಟ ಸುಖಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಾರೆ. ಇವರು BSP ಪಕ್ಷವನ್ನು ಸಂಸ್ಥಾಪಕವಾಗಿ ಕೆಲಸ ಮಾಡ್ತಾರೆ. BSPನೂ ಬಹುಜನ ಸಮಾಜ ಪಾರ್ಟಿ BSPನೂ ಇವರು ಕಟ್ತಾರೆ. ಕಟ್ಬಿಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಆಗಿರ್ಬೋದು, ಅಶೋಕ ಚಕ್ರ ಆಗಿರ್ಬೋದು, ಅವರು ಯಾವ ರೀತಿ ನಡ್ಕೊಂಡು ಬಂದರು ಅದೇ ರೀತಿಯಲ್ಲಿ ಬಂದು ಇವ್ರನ್ನು ಒಂದು ಸಂಘ ಸಂರಚನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ. ಇವರು ಮೂಲತಃ ಪಂಜಾಬ್ನಲ್ಲಿ ಹುಟ್ಟಿರ್ತಾರೆ. ಇವರು ಕುಟುಂಬದಲ್ಲಿ 8 ಜನ ಸದಸ್ಯರಲ್ಲಿ ಇವರು ಹಿರಿಯರಾಗಿ ಇಡೀ ಜೀವನವನ್ನೇ ಮದುವೆ ಇಲ್ಲದೆ ಈ ಸಮಾಜಕ್ಕೋಸ್ಕರ ಮುಡಿಪಿಯಾಗಿ ಇಟ್ಕೊಂಡು ಇವರು ಹೋರಾಟಗಳು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಸುಹೇಲ್ದೇವ್ ಭಾರತೀಯ ಸಮಾಜ ಪಕ್ಷ ಈ ಕಾಂಶಿರಾಮ್ಜಿ ಅವರ 92ನೇ ಜನ್ಮದಿನವನ್ನು ಆಚರಣೆ ಮಾಡಿದೆ. ಹಂಗೆ ನಮ್ಮ ಈ ದಲಿತ ಸಂಘಟನೆ ಮುಖಂಡರ ಪರವಾಗಿ ನಮಗೂ ಸಂತೋಷ ಆಗ್ತದೆ. ಹಂಗಾಗಿ 2 ಮಾತನ್ನು ಮುಗಿಸಿ ಮಾಡ್ತೀನಿ. ಜೈ ಭೀಮ್. ಈಗ ನಮ್ಮ ಅಣ್ಣವ್ರು ಹೇಳೋದು ಕಾರ್ಯಕ್ರಮದೆಲ್ಲ ಕಾರ್ಯಕರ್ತರು ಭಾಗವಹಿಸಿದ್ರು, ಸಂತೋಷ. ಕಾಂಶಿರಾಮ್ ಸಾಹೇಬ್ರ ಬಗ್ಗೆ ನಾವು ಒಂದಷ್ಟು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಒಂದು 5 ನಿಮಿಷದಲ್ಲಿ ನಮಗೆ ಮ್ಯಾಕ್ಸಿಮಮ್ 3 ನಿಮಿಷ ನಮ್ಮ ಒಂದಷ್ಟು ಪ್ರಮುಖ ವಿಷಯಗಳು ಮಾತಾಡೋಣ. ಒಬ್ಬ ನಾಯಕನಾಗಿ, ಜಾತಿವಾದ ಇಲ್ಲದ ನಾಯಕನಾಗಿ, ಸಂವಿಧಾನಾತ್ಮಕ ನಾಯಕನಾಗಿ ಇವತ್ತು ತಯಾರಾಗಬೇಕಾದ್ರೆ ಕಾಂಶಿರಾಮ್ ಸಾಹೇಬರು ಅವ್ರನ್ನ ಸ್ಫೂರ್ತಿಯಾಗಿ ನಾವು ಅಳವಡಿಸಬೇಕಾಗತ್ತೆ. ನೋಡಿ, ಕಾಂಶಿರಾಮ್ ಸಾಹೇಬ್ರ ಜೀವನ ಚರಿತ್ರೆ ನಾವು ಸಣ್ಣದಾಗಿ ಒಂದಷ್ಟು ನಾವು ಮಾತಾಡ್ಬೋದಾದ್ರೆ, ಕಾಂಶಿರಾಮ್ ಸಾಹೇಬರು ಸರ್ಕಾರಿ ನೌಕರರಾಗಿರ್ತಾರೆ. ಆ ಸರ್ಕಾರಿ ನೌಕರರಾಗಬೇಕಾದ್ರೆ ತನ್ನ ಕಚೇರಿಯಲ್ಲಿ ಒಬ್ಬ ಡಿ ದರ್ಜೆ ನೌಕರ ಪಿವನ್ ಏನು ಮಾಡ್ತಾರೆ, ಕಾಂಶಿರಾಮ್ ಸಾಹೇಬ್ ನೀರು ಬೇಕು ಅಂತ ಕೇಳಿದಾಗ ನೀರು ತಂದು ಕೊಡ್ತಾರೆ. ನೀರು ತಂದು ಕೊಟ್ಟ ಸಂದರ್ಭದಲ್ಲಿ ಇನ್ನು ಮೇಲೆ ಇರ್ತಕ್ಕಂಥ ಸವರ್ ನೀರು ಏನು ಮಾಡ್ತಾರೆ, ಈ ಕಾಂಶಿರಾಮ್ಗೆ ಯಾಕೆ ಆ ನೀರು ತಗೊಂಡೋಗಿ ಕೊಟ್ಟೆ, ಈ ನೀರು ಅವ್ರು ಮುಟ್ಬಾರ್ದು, ಕೊಡಬಾರ್ದು, ಅಷ್ಟು ಅಂತೇಳಿ ಏನು ಮಾಡ್ತಾರೆ, ಆ ಡಿ ದರ್ಜೆ ನೌಕರನ್ನ ಸರಿಯಾಗಿ ಹೊಡೆದಾಕ ಸಂದರ್ಭದಲ್ಲಿ ಕಾಂಶಿರಾಮ್ ಸಾಹೇಬ್ ಹೋಗಿ ಆ ಹುದ್ದೆಯ 3 ಅಧಿಕಾರಿಗಳನ್ನ ತನ್ನ A ದರ್ಜೆ, B ದರ್ಜೆ, C ದರ್ಜೆ ನೌಕರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಬೇಕಾದ್ರೆ ಅವರು, ಈ ಕಾಂಶಿರಾಮ್ ಏನು ನೀನು ನೋಡೋಕ್ಕೆ ಕೆಂಪಿಗೆ ನೀನು ನಮ್ಮ ಸಮುದಾಯದ ಥರ ಇದೆಯಾ, ನೀನು ಯಾಕೆ ಹೋಗಿ ಆ ಒಳಮದಿಗಳಿಗೆ ಸಪೋರ್ಟ್ ಮಾಡ್ತೀಯಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಆ ಡಿ ದರ್ಜೆ ನೌಕರನ್ನ ಕರೀತಾರೆ, ಬಾಯಿ ನೀನು ಯಾರು ಹೊಡೆದ್ರು ತೋರಿಸು, ಇವ್ರು 3 ಹೊಡೆದ್ರ, ಅವರು ಹೊಡೆದ್ರು ಅಂದ ತಕ್ಷಣ ಆಚೆ ಹೋಗ್ಬಿಟ್ಟು ಚಿಲ್ಕಾಕ ಆಚೆ ಮಾಡ್ತೀರಿ, ಹೋಗಿ ಚಿಲ್ಕಾಕ ತಕ್ಷಣ ಏನು ಮಾಡ್ತಾರೆ, ತನ್ನ ಮೇಲಾಧಿಕಾರಿ 3 ಇರ್ತಾರಲ್ಲ ಅವ್ರನ್ನ ಬೆಲ್ಟ್ ಬಿಚ್ಕೊಂಡು ಸರಿಯಾಗಿ ಹೊಡೆದಾಕ ತಕ್ಷಣ ಕೆಲಸದ ವಜಾ ಬಂತು. ಕೆಲಸದ ವಜಾ ಆಯಿತು. ಒಂದಷ್ಟು ದುಡ್ಡು ಉಳಿಸ್ಕೊಂಡಿರ್ತಾರೆ, ಪಂಚಾಯತಿಂದ ಬಂದು ಕೆಲಸ ಸೇರ್ಕೊಂಡಿರ್ತಾರೆ, ಒಂದಷ್ಟು ದುಡ್ಡು ಉಳಿಸಿಟ್ಕೊಂಡಿರ್ತಾರೆ. ಆ ದುಡ್ಡಲ್ಲಿ ಏನು ಮಾಡ್ತಾರೆ, ನೇರ ಹೋಗ್ಬಿಟ್ಟಿದ್ರೆ ಕಲ್ಲು ಮಾರ್ಕೆಟಲ್ಲಿ ಹೋಗಿ ಬಂದಿರ್ತಾರೆ. ಪಿಸ್ತೂಲ್ ತಗೊಂಡು ಅಲ್ಲಿ ಹೋಗಿ ಅವ್ರ ಆಫೀಸಲ್ಲಿರುತ್ತೆ, ಇಷ್ಟು ದೂರ ಮರ ಇರುತ್ತೆ, ಹೋಗಿ ಮರ ಸುಟ್ಟಾಕಿರ್ತಾರೆ. ಇವತ್ತಿನ ಮಕ್ಕಳು 3 ಬಿಡ್ಕೊಂಡು ಸುಟ್ಬಿಡ್ಬೇಕು. ಇದನ್ನ ಯಾರ ವಾಚ್ಮ್ಯಾನ್ ಇರ್ತಾರೆ ಪಿವನ್, ಅವರು ದೂರದಲ್ಲಿ ಗಮನಿಸ್ತಾ ಇರ್ತಾರೆ. ಗಮನಿಸ್ಕೊಂಡು ಏನು ಮಾಡ್ತಾರೆ, ಕಾಂಶಿರಾಮ್ಜಿ ನೀವೇನು ಮಾಡ್ತಾ ಇದ್ದೀರಿ, ಏನು ಬಚ್ಚಿಟ್ಕೊಂಡು ನೋಡ್ತಾ ಇರೋದ್ರೆ ಪಿಸ್ತೂಲ್ ನೋಡ್ತಾರೆ, ಪಿಸ್ತೂಲ್ ನೋಡ್ತಾರೆ, ನೀವೇನು ಕೆಲಸ ಮಾಡ್ತಿದ್ದೀರಿ, ಜೈಲಿಗೆ ಹೋಗ್ಬಿಡ್ತೀರ ಬೇಡ ಅಂತೇಳಿ ಏನು ಮಾಡ್ತಾರೆ, ಸರಿ ನಾನು ನನ್ನ ಕೋಪ, ನನ್ನ ಜೀವನನೇ ಹೋಗ್ಬಿಡ್ತು ಆಯ್ತಾ, ಕೆಲಸದ ವಜಾ ಮಾಡಿಬಿಟ್ರು, ನಾನು ಅವ್ರು ಏನಾದ್ರು ಮಾಡಲೇಬೇಕಂತಂದಾಗ ಬಾ ನೀನು ಮಾಡೋ ಬಾ ನನ್ನ ಜೊತೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ತಾನು ಕೆಲಸ ಮಾಡೋದಾದ್ರೆ ಚಿಕ್ಕದಾಗಿ ಒಂದು ರೇಖೆ ಇಟ್ಟಿರ್ತಾರೆ, ಆ ರೇಖೆಯಿಂದ ಒಂದು ಪುಸ್ತಕ ತೆಗಿಬಿಟ್ಟು ತಗೋ ಪುಸ್ತಕ ಓದು, ನಾಳೆ ಬಾ ಮತ್ತೆ ಅವ್ರು ಏನು ಕೊಲ್ಲೋದು ಅಂತ ನಾನು ಹೇಳ್ತೀವಿ ಹೋಗು ಅಂತ ಹೇಳ್ತಾರೆ.